ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ಲ ಬಂದಿರೋದು ನಿನಗೆ? ಲೈ ಏನ್ಲ ಮಾಡ್ತಾ ಇದ್ಯಾ ನೀನು? ಈ ಜವರೇಗೌಡನ ಮಗ ಆಗ್ಬಿಟ್ಟು ಈ ಮೂಟೆವರ ಕೆಲಸ ಮಾಡ್ತಾ ಇದೆಯಲ್ಲ ನಿನಗೆ? ಏನ್ಲ ಅಂತದಾಗಿರೋದು ನಿನಗೆ? ಅಜ್ಜಿ ಅದು ಲೈ ಆ ಕತೆ ಎಲ್ಲ ನನಗೆ ಹೇಳ್ಬೇಡ. ಇನ್ನು ನಾ ಈ ಸ್ಥಿತಿಲಿ ನೋಡಕ್ ಆಗ್ತಾ ಇಲ್ಲ ನನಗೆ. ಅತ್ಲ ಗಾಡಿಯಾ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ನನ್ನ ಮಕ್ಕಳು ಕಷ್ಟ ಪಡಬಾರ್ದು, ಜೀವನ ಪೂರ್ತಿ ಸುಖವಾಗಿರ್ಲಿ ಅಂತ ನಾನು ರಾತ್ರಿ ಆಗಲಿ ದುಡಿತಾ ಇದ್ರೆ ನೀನೆಲ್ಲ ಮಾಡ್ತಾ ಇರೋದಿಲ್ಲ. ಅಲ್ಲಕಲ್ಲ ನಾನು ಮರ್ವಾದೆ ತೆಗಿಬೇಕು ಅಂತಾನೆ ಹಿಂಗೆಲ್ಲ ಮಾಡ್ತಾ ಇದೀಯ ಹಂಗೆ? ನೋಡ್ರೆ ಏಯ್ ಅವನ ದಾಖಲೆ ತಡಿತಾ ಇದ್ಯಾ? ಏಯ್ ಅದೇ ನಡೀತಾ ಇಲ್ಲ. ನಾನು ಇನ್ನು ಮನೆಗೆ ಹೋಗಿಲ್ಲ. ನಾನು ಫೋನ್ ಮಾಡಿದ್ರೆ ನೀನು ಫೋನ್ ಎತ್ತಲ್ಲ ಅಂತ ಅದೇನಾಯ್ತು ಹೇಳ್ರಲ್ಲ. ಅಜ್ಜಿ ಅದು ಅಜ್ಜಿ ನನ್ನ ಮೇಡಮ್ ಅವ್ರನ್ನ ಮನೆಯಿಂದ ಹೊರಗಾಕಿದ್ರು. ನಿಂತ್ಕೊಳ್ಳ. ಏನಮ್ಮಿ ನೀನ್ ಏನ್ ಅನ್ಕೊಂಡಿದ್ಯಾ? ಈ ಮನೆನ ಹಾಳ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿನ್ಗೆ ಯಾಕೆ ಬೇಕು? ಊರಿನ ಉಸಾಬರಿ ಅಲ್ಲ. ಇನ್ನು ನಿನ್ನ ಈ ಮನೇಲೆ ಇಟ್ಕೊಂಡಿದ್ರೆ ಈ ಮನೆನ ಸರ್ವನಾಶ ಮಾಡ್ಬಿಡ್ತ್ಯಾ. ನೀನ್ ಈ ಮನೆಯಾಗಿ ಇರ್ಕುಡ್ದು ಹೋಗತ್ತೆ. ಲೇ ನೀ ಒಳಗ್ ಬರ್ಲಾ. ಇವ್ರಿಗೆ ಮನೇಲಿ ಜಾಗ ಇಲ್ಲ ಅಂದಕ್ಕೆ ನಾನು ಇಲ್ಲಿರಕ್ಕಿಲ್ಲ. ಬತ್ತೀನವ. ಅಷ್ಟೆಲ್ಲ ಹೇಳಿದ್ಮೇಲೆ ಅಲ್ಲಿ ಹೆಂಗಿರಕ್ಕಾಯ್ತದ ಹೇಳಿ ಅಪ್ಪಾಜಿ. ಏ ಸಿದ್ದೇಗೌಡ, ನಿಮ್ಮ ಅಜ್ಜಿ ಹೆಂಗೆ ಅಂತ ನೀನು ಗೊತ್ತುಕಲ್ಲ. ಏನೋ ಕೋಪದಲ್ಲಿ ಒಂದು ಮಾತಾಡ್ಬಿಟ್ರೆ ನೀನು ಮನೆ ಬಿಟ್ಟು ಬಂದ್ಬಿಡೋದಾ? ಅಪ್ಪಯ್ಯ ಹಿಂಗಾಯ್ತು ಅಂತ ನಂಗೊಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ ನೀನು. ನಾನು ಫೋನ್ ಎತ್ತಿಲ್ಲ ಅಂದಿದ್ರೆ ಒಂದು ಮೆಸೇಜ್ ಆದರೂ ಹಾಕ್ಬೋದಾಗಿತ್ತು. ನೋಡ್ಬಿಟ್ಟು ನಾನು ಮಾಡ್ತಿದ್ದೆ. ಅಷ್ಟೆಲ್ಲ ಟೈಮ್ ಇರಲಿಲ್ಲ ಅಪ್ಪಾಜಿ. ರಾತ್ರಿ ನಮ್ಮಿಬ್ಬರೂ ಮನೆಯಿಂದ ಹೊರಗೆ ಹಾಕಿದ್ರು. ಈಗ ನನ್ನ ಮೇಡಮ್ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ನನಗೆ ಕೆಲಸ ಮಾಡಲೇಬೇಕು. ನನಗೆ ಬೇರೆ ದಾರಿ ಇಲ್ಲ. ಅದಕ್ಕೆ ಏಯ್ ಆಗಿದ್ದೆಲ್ಲ ಆಗೋಗದೆ. ಈಗ ನಡ್ಲ ಮನೆಗೆ. ನಾನು ನಮ್ಮ ಮೌನ ಹತ್ರ ಮಾತಾಡ್ತೀನಿ. ನಡ್ಲ ಮನೆಗೆ. ಅತ್ಲ ಗಾಡಿಯಾ? ಇಲ್ಲ ಅಪ್ಪಾಜಿ, ಈಗ ನಾನು ಬಂದರೂ ಮೇಡಮ್ ಅವ್ರು ಬರೋದಿಲ್ಲ. ಅಷ್ಟೆಲ್ಲ ಅವಮಾನ ಮಾಡಿರುವಾಗ ಯಾವ ಮುಖ ಇಟ್ಕೊಂಡು ಬರೋಕ್ಕಾಯ್ತಿದೆ ಹೇಳಿ? ನಾನು ಬಂದರೆ ಎಲ್ರಿಗೂ ತೊಂದರೆನೇ. ನಾನು ಇಲ್ಲದೆ ಎಲ್ಲರೂ ಸಂತೋಷವಾಗವ್ರೆ. ನನಗಷ್ಟೇ ಸಾಕು. ನಾನು ನಿಮ್ಮ ಜೊತೆ ಬರೋಕ್ಕಿಲ್ಲ ಅಪ್ಪಾಜಿ. ನೀವು ಹೋಗಿ. ನನಗೆ ಕೆಲ್ಸಕ್ಕೆ ಟೈಮ್ ಆಯಿತು. ನಾನು ಬರ್ತೀನಿ. ನನ್ನ ಕ್ಷಮಿಸ್ಬಿಡಿ ಅಪ್ಪಾಜಿ. ಅಲ್ಲ ಇವತ್ತೊಂದು ಖುಷಿಯಾದ ವಿಚಾರ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ ಕಣವ. ಖುಷಿ ವಿಷಯನೇ? ಏನಪ್ಪಯ್ಯ ಅಂತ ಖುಷಿ ವಿಷಯ? ಹೂಕಲ್ಲ ಮರ್ಗಡ, ಇನ್ಮೇಲೆ ಹಂಗೆಯ. ಇನ್ಮೇಲೆ ಒಂದಾದ್ರ ಮೇಲೆ ಒಂದು ಖುಷಿಯಾದ ವಿಚಾರ ಹೇಳ್ತಾನೆ ಇರ್ತೀನಿ, ನೀವು ಕೇಳ್ತಾನೆ ಇರ್ತೀರಿ ಆಟಯ್ಯ. ಏ ಜವರ, ಪೀಟ್ಗೆ ಹಾಕಿದ್ ಸಾಕು. ಅದೇನ್ ವಿಷಯ ಅಂತ ಹೇಳ. ಇವತ್ತು ನಾನು ನನ್ನ ಮಗ ಸೊಸೆನ ನಮ್ಮ ಮನೆಗೆ ಕರ್ಕೊಂಬರಕ್ಕೆ ಹೋಯ್ತಾ ಇವನಿ ಆಟಯ್ಯ. ಅಲ್ಲ ಕಣ್ಲ, ಮಂತ್ರಿ ಆಗಿದ ತಕ್ಷಣ ನಿನಗೇನಾದ್ರೂ ತಲೆಗೆಲ್ಲ ಕೆಟ್ಟೋಯ್ತಲ್ಲ, ಆ ನೀಷ್ಟನ ಮತ್ತೆ ಮನೆ ಕರ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ದಲ್ಲ. ನಮ್ಮ ಮನೆ ಮಾನ ಮರುವಾದನ ಬೀದಿಲೆ 3 ಕಾಸಿಗೆ ಹರಾಜಾಗ್ತಾವಳು. ಅವಳನ್ನ ಮತ್ತೆ ಮನೆ ಕರ್ಕೊಂಬರ್ತಿದ್ಯಾ? ನಿನ್ಗೆ ನಾನು ಬುದ್ಧಿ ಕೆಟ್ಟಿದ್ಯಲ್ಲ. ನಾನಂತೂ ಇದಕ್ಕೆ ಬಿಲ್ಕುಲ್ ಒಪ್ಪಕ್ಕಿಲ್ಲ ಕಳ್ಳ. ಏನು ಹೇಳ್ತಾ ಇದ್ದೀರಾ? ಈ ಮದುವೆಯಿಂದ ನಮ್ಮೆಲ್ಲ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನಿಮ್ಗೆ ಗೊತ್ತು. ಅಂಥದ್ರಲ್ಲಿ ಈಗ ಹೋಗಿ ಅವಳನ್ನ ಕರ್ಕೊಂಡು ಬರ್ತಾ ಇದ್ದೀರಾ? ಉಮ್ಕೆ ರಮೇಶ್ ಸಾಕು. ನಂಗಲ್ಲ ಕಣಬ, ನಿನಗೆ ಇದೆಲ್ಲ ತಿಳಿಯೋಕ್ಕಿಲ್ಲ. ನೋಡವ, ವರ್ಷದಿಂದ ನಾನು ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಅಲ್ವೇ? ಅದಕ್ಕೆ ಗೆಲ್ಲಕ್ಕಾಗಿತ್ತೆ? ಅವಳು ಬಂದ್ಮ್ಯಾಕೆ ನಾ ಎಲೆಕ್ಷನ್ ಗೆಲ್ಲಕ್ಕಾಗಿದ್ದೆ.
ಇನ್ನು ನಮ್ಮ ಸಿದ್ದೇಗೌಡ ನಾನು ಮಿನಿಸ್ಟರ್ ಆಗಬೇಕು ಅಂತ ಬೋ ಕಷ್ಟಪಟ್ಟವನು ಕಣವ. ಅವನ ದೆಸೆಯಿಂದ ಏನೋ ನಾನು ಮಿನಿಸ್ಟರ್ ಆಗಿವ್ನಿ. ನನ್ನ ಸೊಸೆ ದೆಸೆಯಿಂದ ನಾನು ಮುಖ್ಯಮಂತ್ರಿನೂ ಆಯ್ತೀನಿ ಕಣವ. ನಮ್ಮ ಮನೆಗೆ ಬಂದು ತ್ರಿಕಾಲ ಜ್ಞಾನಿಗಳು ಹೇಳವ್ರೆ, ನೀವು ರಾಜಕೀಯ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂದರೆ ನಿಮ್ಮ ಸೊಸೆ ನಿಮ್ಮ ಮನೇಲೇ ಇರಬೇಕು ಅಂತ. ನಿಮಗೆಲ್ಲ ಕೈ ಮುಗಿದು ಕೇಳ್ಕೊತಾ ಇವನಿ, ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ನಿಮಗೆಲ್ಲ ಇದ್ದರೆ ಈ ವಿಚಾರದಾಗ ಏನು ಮಾತಾಡಿದ್ರೆ ಎಲ್ಲ ತೆಪ್ಪಗಿದ್ಬಿಡಿ, ಎಲ್ಲ ನಾನು ನೋಡ್ಕೊತೀವಿ. ಏ ಜವರ, ಅವಳು ಅದೃಷ್ಟ ಅಲ್ಲ ಕಣ್ಲಾ, ಅನಿಷ್ಟ. ಯವಾ ಒಂದು ವಿಷಯದಾಗ ನೀನು ಸುಮ್ಕೆ ಇದ್ಬಿಡವ. ಯಾಕವ ನಿನ್ನ ಮಗದ ರಾಜಕೀಯ ಜೀವನ ಚೆನ್ನಾಗಿರ್ಬೇಕು ಅಂತ ನಿಂಗೆ ಆಸೆ ಇಲ್ವೇನವ? ಹೇಳವ. ಹೇಳಕ್ ಏನ್ಲ ಉಳ್ದಂತೆ, ಎಲ್ಲ ಅವಳೆ ಮುಗ್ಸವಳಲ್ಲ. ಯಾಕೋ ಈ ವಿಷಯದಲ್ಲಿ ನನ್ನ ಮನಸ್ಸು ಒಪ್ತಾ ಇಲ್ಲ ರೀ. ಬಹು ಅಜ್ಜಿ, ನೀವಿಬ್ಬರು ಯಾಕೆ ಹಿಂಗೆ ಹಠ ಮಾಡ್ತಾ ಇದ್ದೀರಿ? ಅಲ್ಲ, ಅವರಿಬ್ರು ಮದುವೆ ಆಗವ್ರೆ, ಈಗ ಜೊತೆಗೂ ಅವ್ರೆ, ಆಗದೆಲ್ಲ ಆಗೋಗದೆ. ಈಗ ಯಾಕೆ ನೀವು ಹಿಂಗೆ ಆಡ್ತಿದ್ರಿ? ಇದೆಲ್ಲ ಸರಿಯೇ? ಅಜ್ಜಿ, ನಾನು ಚಿಕ್ಕವನಾಗ ಒಂದು ಮಾತು ಹೇಳ್ತೀನಿ, ಕ್ಷಮಿಸ್ಬಿಟ್ಟು ದೊಡ್ಡವರಾಗ್ಬಿಟ್ರೆ ಅಜ್ಜಿ. ಸುಮ್ಮನೆ ಯಾಕೆ ಬೇಕು ಇವೆಲ್ಲ? ಅಪ್ಪ ಹಿಂಗೆ ಏನು ಮಾಡಬೇಕು ಅಂತ ಚಂದ ಗೊತ್ತದೆ. ಅವ್ರು ನಮ್ಗೆ ಒಳ್ಳೇದನ್ನೇ ಮಾಡ್ತಾರೆ. ಇವರೊಬ್ರು ನನಗೆ ಯಾವಾಗಲೂ ತದ್ವಿರುದ್ಧವಾಗಿ ಮಾತಾಡೋದು. ಛೇ, ಅಣ್ಣ, ನೀನು ಏನ್ ಈ ತರ ಮಾತಾಡ್ತಿದ್ಯಾ? ಅವರಿಬ್ರಿಂದ ನಮ್ಮ ಮನೆ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ. ನೀವಿಬ್ರು ನೋಡಿದ್ರೆ ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ದೀರಾ, ತಪ್ಪು ತಾನೆ? ಅದಂಗಲ್ಲ ಕಣವ. ಆಗಿರೋದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ನಮ್ಮ ರಾಜಕೀಯ ಜೀವನ ಎಕ್ಕುಟ್ಟೋಯ್ತದ ಕಣವ. ಹಂಗೋ ಮಿನಿಸ್ಟರ್ ಆಗಿವ್ನಿ, ಮುಂದಕ್ಕೆ ಮುಖ್ಯಮಂತ್ರಿ ಆಗಬೇಕು ಅಂದರೆ ಅವಳು ನಮ್ಮನೆಯಾಗೇ ಇರಬೇಕು. ಅದ್ರ ಮೇಲೆ ಬೇರೆ ಮಾತಾ ಬೇಡ ಆಟೆಯ. ನೀನೇನೋ ಅಂದ್ಯಾ? ಏನ್ ಹೇಳೋದು? ನನ್ನನ್ನ ಮಾತ್ನಲ್ಲೇ ಕಟ್ಟಾಕ್ಬಿಟ್ಟಲ್ಲ. ಏನ್ ಬೇಕೋ ಮಾಡ್ಕೊ ಹೋಗು. ಭಾವನಾ ಇಲ್ಲದೆ 1-2 ದಿನ ಈ ಮನೇಲಿ ನೆಮ್ಮದಿಯಾಗಿರೋಣ ಅನ್ಕೊಂಡೆ, ಅದಕ್ಕೂ ಕಲ್ಲು ಹಾಕ್ಬಿಟ್ಲು. ಬಾ ಹೋಗೋಣ. ಅಲ್ಲ ಸಿಂಚು, ಹರಿ, ನಿನಗೆ ಚೆನ್ನಾಗಿ ಗೊತ್ತು ಆ ಭಾವನಾ ಇದ್ ಕಡೆ ನಾನು ಒಂದು ಕ್ಷಣನೂ ಇರಕ್ಕೆ ಇಷ್ಟಪಡಲ್ಲ ಅಂತ. ನನ್ನನ್ನು ಫೋರ್ಸ್ ಮಾಡಬೇಡ, ಬಾ ಹೋಗೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.